ಹಲೋ ಗೈಸ್, ಸಿಟಿ ಕಿಚನ್ ವ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನೋಡ್ಬೋದು ನವಿಲು ನಮ್ಮದು ಗೇಟದ್ದು ಮೇಲೆ 4 ಇತ್ತು, ಈಗ 3 ಇದೆ ನೋಡಿ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಉಂಟು. ಸೊ 4 ಕೂತಿತ್ತು, ನಾನು ವಿಂಡೋ ಸ್ವಲ್ಪ ದೂಡುವಾಗ ಹೋಯಿತು. ಸೊ ಈಗ ನಾವು ಫ್ರೈಡ್ ರೈಸ್ ಮಾಡುವ. ಸೊ ಇಲ್ಲಿ ಫಸ್ಟಿಗೆ ನಾನು ಬೀನ್ಸ್ ತೊಗೊಂಡಿದ್ದೇನೆ. ಸೊ ಕ್ವಿಕ್ಕಾಗಿ ಆಗ್ತದೆ ಅಂತ ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಿದ್ದೇನೆ. ನಾನು ಮೊದಲು ಕೂಡ ಮಾಡಿದ್ದೇನೆ, ರೆಸಿಪಿ ಕೂಡ ಹಾಕಿದ್ದೇನೆ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋದು. ಸೊ ಇದು ನಿಮಗೆ ಟಿಫಿನಿಗೆ ಕೊಂಡೋಗಲಿಕ್ಕೆ ಅಥವಾ ಹೀಗೆ ಡಿನ್ನರಿಗೆ, ಲಂಚಿಗೆ ಕೂಡ ಆಗ್ತದೆ. ಸೊ ಒಳ್ಳೆಯದಾಗುತ್ತೆ, ಈವ್ನಿಂಗ್ ಟೈಮಲ್ಲಿ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ, ಒಂದು ಸಂಜೆ ಹೊತ್ತಿಗೆಲ್ಲ. ಟಿಫಿನಿಗೆ ಅಂತೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ಸಪ್ರೇಟಾಗಿ ಬೇರೆ ಪದಾರ್ಥ ಎಲ್ಲ ಕೊಡಬೇಕಂತ ಇಲ್ಲ, ಇದಕ್ಕೆ ಜಾಸ್ತಿ ವೆಜ್ಜಿಸ್ ಎಲ್ಲ ಕೂಡ ಹಾಕ್ಬೋದು. ಬಟ್ ನಾನು ಫ್ರೈಡ್ ರೈಸಲ್ಲಿ ಅಂದರೆ ಹಾಗೆ ಮಾಡ್ತಿದ್ದೇನೆ, ಪಲಾವ್ ರೀತಿ ಎಲ್ಲ ಮಾಡೋದು, ಫ್ರೈಡ್ ರೈಸ್ ಮಾಡ್ತಿದ್ದೇನೆ. ಸೊ ಫ್ರೈಡ್ ರೈಸಿಗೆ ನಾವು ರೈಸನ್ನು ಸಪ್ರೇಟ್ ಮಾಡಬೇಕು, ಮತ್ತು ಅದರದ್ದು ಮಸಾಲವನ್ನು ಫಸ್ಟಿಗೆ ಪ್ರಿಪೇರ್ ಮಾಡಿ ಮತ್ತು ರೈಸನ್ನು ಮಿಕ್ಸ್ ಮಾಡಲಿಕ್ಕೆ. ಸೊ ಅದಕ್ಕೆ ಎಂತೆಲ್ಲ ಬೇಕಾದನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ನಾನು ಟೊಮೆಟೊವನ್ನು ಕೂಡ ಕಟ್ ಮಾಡಿದ್ದೇನೆ. ಅದು ಫ್ರೈಡ್ ರೈಸಿಗೆ ಹಾಕಲಿಕ್ಕೆ ಕಟ್ ಮಾಡಿದ್ದಲ್ಲ, ನಾನು ಅದು ಸಲಾದಿಗೆ ಅಂತ ಕಟ್ ಮಾಡಿದ್ದು. ಸೊ ನಿಮಗೆ ಬೇಕಾದರೆ ಸೇರಿಸಿ ಟೊಮೆಟೊ ಕೂಡ ಫ್ರೈಡ್ ರೈಸಿಗೆ, ಏನಾಗೋದಿಲ್ಲ. ಆದರೆ ಫ್ರೈಡ್ ರೈಸಿಗೆ ಟೊಮೆಟೊ ಜಾಸ್ತಿಯಾಗಿ ಹಾಕೋದಿಲ್ಲ. ಸೊ ನಾನು ಕಟ್ ಮಾಡಿದ್ದು ಸಲಾದಿಗೆ ಅಂತ ಕಟ್ ಮಾಡಿ ಇಟ್ಟದ್ದು. ಸೊ ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಬೇಕು ಹೀಗೆ. ಇನ್ನು ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಅರ್ಧ kg ರೈಸ್ ಉಂಟು, 4 ಮೊಟ್ಟೆ ಹಾಕ್ತಿದ್ದೇನೆ. ಸೊ ಸ್ವಲ್ಪ ಇದನ್ನು ಈಗ ಮಿಕ್ಸ್ ಮಾಡುವ ಮೊಟ್ಟೆಯನ್ನು. ಇನ್ನು ಈ ಬಾಣಲೆಯಲ್ಲಿ ಮಾಡ್ತಿದ್ದೇನೆ. ನಮ್ಮ ಹತ್ರ ಅಯನಿದ್ದು ಬಾಣಲೆ ಇಲ್ಲ. ಸೊ ಅಯನಿದ್ದು ಇದ್ದರೆ ಒಳ್ಳೆಯದಾಗುತ್ತೆ, ನಿಮಗೆ ರೈಸ್ ಎಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ಇದರಲ್ಲಿ ತುಂಬ ಹೊತ್ತು ನೀವು ಫ್ರೈ ಮಾಡಬೇಕು ಮಾತ್ರ, ಇದರಲ್ಲಿ ಕೂಡ ಒಳ್ಳೆಯದಾಗುತ್ತೆ. ಸೊ ಇನ್ನು ಇದಕ್ಕೆ ಈರುಳ್ಳಿಯನ್ನು ಹಾಕುವ. ಎಣ್ಣೆ ಒಳ್ಳೆಯದಾಗಿ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕಬೇಕು ನೋಡಿ. ಇನ್ನು ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡುವ. ಇನ್ನಿದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೇನೆ ನೋಡಿ. ಇಷ್ಟು ಪೇಸ್ಟನ್ನು ಹಾಕಿದ್ದೇನೆ. ಇದನ್ನು ಕೂಡ ಒಳ್ಳೇದು ಮಾಡಿ ಈಗ ಒಮ್ಮೆ ಮಿಕ್ಸ್ ಮಾಡಬೇಕು. ಸೊ ಇನ್ನು ಇದಕ್ಕೆ ಬೀನ್ಸನ್ನು ಹಾಕುವ. ಬೀನ್ಸ್ ಎಲ್ಲ ನಿಮಗೆ ಆಪ್ಷನಲ್, ನಮ್ಮ ಹತ್ರ ತಂದದ್ದಿತ್ತಂತ ನಾನು ಹಾಕಿದೆ. ಸೊ ನೋಡಿ ಹೀಗೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಐ ಫ್ಲೇಮಲ್ಲೇ ಇಡಿ ಗ್ಯಾಸನ್ನು. ಸೊ ಬೀನ್ಸ್ ಬೇಯ್ತದೆ, ನಿಮಗೆ ಅಷ್ಟು ಟೈಮ್ ಏನು ಬೇಕಂತ ಇಲ್ಲ, ಸ್ವಲ್ಪ ಐ ಫ್ಲೇಮಲ್ಲೇ ಇಡಿ. ನಾನು ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಕಮ್ಮಿ ಅಂತ ಆಯಿತು. ಸೊ ಈರುಳ್ಳಿ ಮತ್ತು ಬೀನ್ಸ್ ಎಲ್ಲ ಒಳ್ಳೆಯದಾಗಿ ಫ್ರೈ ಆಗಿದೆ. ಇನ್ನು ಇದಕ್ಕೆ ಮೊಟ್ಟೆಯನ್ನು ಹಾಕ್ತಿದ್ದೇನೆ. ಸೊ ಮೊಟ್ಟೆ ಹಾಕಿದ ಮೇಲೆ ಆಗಲೇ ಮಿಕ್ಸ್ ಮಾಡಬೇಡಿ, ಸ್ವಲ್ಪ ಹೊತ್ತು ನಿಲ್ಲಿ, ಸ್ವಲ್ಪ ಅದು ಬೇಯ್ತಾ ಬರುವಾಗ ಮಿಕ್ಸ್ ಮಾಡಿ, ಇಲ್ಲದಿದ್ದರೆ ಅದು ಎಲ್ಲ ಚೂರು ಚೂರಾಗಿ ಬೇರೆಯೇ ಆಗುತ್ತೆ. ಸೊ ನೋಡಿ ಈಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ಇದಕ್ಕೆ ಅರಶಿನ ಹುಡಿ ಹಾಕ್ತಿದ್ದೇನೆ. ಅರಶಿನ ಹುಡಿ ಈಗ ಹಾಕಿದರೆ ನೋಡಿ ಒಳ್ಳೆಯದು, ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಮೊಟ್ಟೆಗೆ. ಮೊಟ್ಟೆ ಅಷ್ಟು ಸ್ಮೆಲ್ ಬರುವುದಿಲ್ಲ, ಮತ್ತೆ ಹಾಕಿದರೆ ಅದು ಒಳ್ಳೆಯದಾಗಿ ಮಿಕ್ಸ್ ಆಗೋದಿಲ್ಲ ನೋಡಿ. ಇನ್ನಿದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಿ. ಸೊ ಫಸ್ಟಿಗೆ ಮೊಟ್ಟೆ ಹಾಕಿ ನೀವು ಮಿಕ್ಸ್ ಮಾಡ್ತಾ ಹೋದರೆ ಅದು ಕಿಚಡಿ ಟೈಪಲ್ಲೇ ಆಗುತ್ತೆ. ಸೊ ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಮಿಕ್ಸ್ ಮಾಡಿದರೆ ನಿಮಗೆ ಒಳ್ಳೆಯದಾಗಿ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ಇನ್ನಿದಕ್ಕೆ ನಾನು ರೆಡಿಮೇಡ್ ಫ್ರೈಡ್ ರೈಸ್ ಮಸಾಲವನ್ನು ಹಾಕ್ತಿದ್ದೇನೆ. ಸೊ ಮಸಾಲ ಹಾಕಿದ ಮೇಲೆ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು, ಎಲ್ಲ ಮೊಟ್ಟೆಗೆಲ್ಲ ಮಿಕ್ಸ್ ಆಗಬೇಕು ಅದು ಒಳ್ಳೆಯದಾಗಿ. ಸೊ ಇಲ್ಲದಿದ್ದರೆ ಒಂದೇ ಕಡೆ ಇರ್ತದೆ.
ಸೊ ಫ್ರೈಡ್ ರೈಸ್ ಮಸಾಲ ಯೂಸ್ ಮಾಡಿದರೆ ಎಲ್ಲ ಇದರಲ್ಲೇ ಇರ್ತದೆ, ಉಪ್ಪು ಎಲ್ಲ. ಸೊ ಖಾರ ಮಾತ್ರ ಸ್ವಲ್ಪ ಕಮ್ಮಿ ಆದರೆ ಮೆಣಸಿನ ಹುಡಿ ಸೇರಿಸಿ. ಸೊ ಮತ್ತೆ ಎಂಥ ಉಪ್ಪೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಖಾರ ನಿಮಗೆ ಬೇಕಾದರೆ ಮತ್ತೆ ಮೆಣಸಿನ ಹುಡಿ ಹಾಕ್ಬೋದು. ಸೊ ಇಲ್ಲಿ ಮಸಾಲೆ ಸ್ವಲ್ಪ ಕಮ್ಮಿ ಆಯಿತು, ಅಂದರೆ ಅರ್ಧ kg ರೈಸ್ ಉಂಟಲ್ಲ, ಅದಕ್ಕೆ ನಾನು ಇನ್ನೊಂದು ಪ್ಯಾಕೆಟ್ ಕೂಡ ಹಾಕ್ತಿದ್ದೇನೆ. ಇದು 10 ರೂಪಾಯಿದ್ದು ಪ್ಯಾಕೆಟ್ ಫ್ರೈಡ್ ರೈಸ್ ಇದ್ದು. ನಾನಿನ್ನು ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಕೂಡ ಹಾಕ್ತೇನೆ ಖಾರಕ್ಕೆ, ಅಂದರೆ ಫ್ರೈಡ್ ರೈಸ್ ಸ್ವಲ್ಪ ಖಾರ ಇದ್ರೇ ಒಳ್ಳೆಯದಾಗುತ್ತಲ್ಲ ಅದಕ್ಕೆ. ಸೊ ನಾನು ಇದನ್ನು ಸೈಡಿಗೆ ತೆಗೆದಿಡ್ತೇನೆ. ಸೊ ಯಾಕಂದರೆ ರೈಸನ್ನು ಕೂಡ ಫ್ರೈ ಮಾಡುವ ಆಗ ಒಳ್ಳೆಯದಾಗುತ್ತೆ. ಸೊ ಮಸಾಲವನ್ನು ಹೀಗೆ ಎಗ್ ಬುರ್ಜಿಯನ್ನು ತೆಗೆದಿಡ್ತೇನೆ. ಲಾಸ್ಟ್ ಟೈಮ್ ಕೂಡ ಟ್ರೈ ಮಾಡಿದ್ದೆ, ಅದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೆ. ಸೊ ಈ ಟೈಮ್ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದ್ದೇನೆ. ಸೊ ಏನು ಚೇಂಜಸ್ ಮಾಡಿದ್ದೇನೆ ಅಂತ ಹೇಳ್ತೇನೆ. ಸೊ ನೋಡಿ ಎಲ್ಲ ತೆಗೆದಿಟ್ಟು ಆಯಿತು. ಸೊ ಬಾಣಲೆ ಕೂಡ ನೋಡ್ಬೋದು ಕ್ಲೀನ್ ಉಂಟು, ಏನು ತಳ ಎಲ್ಲ ತಾಗಲಿಲ್ಲ. ಸೊ ಮಿಕ್ಸ್ ಮಾಡ್ತಾ ಇದ್ದರೆ ಏನಾಗೋದಿಲ್ಲ. ಸೊ ಇನ್ನು ರೈಸ್ ನೋಡ್ಬೋದು, ನಾನಿಲ್ಲಿ ರೈಸನ್ನು ಖಾಲಿ ಒಂದು 85% ಕುಕ್ ಮಾಡಿದ್ದೇನೆ. ಸೊ ಒಂದು 15% ಬಿಟ್ಟಿದ್ದೇನೆ. ಸ್ವಲ್ಪ ಅಂದರೆ ಗಟ್ಟಿ ಉಂಟು, ಗಟ್ಟಿ ಅಂದರೆ ತುಂಬ ಗಟ್ಟಿ ಇಲ್ಲ, ತಿನ್ನುವಷ್ಟು ಪರ್ಫೆಕ್ಟ್ ಆಗಿದೆ. ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಟೈಪಲ್ಲಿ ಉಂಟು, ಹೆಚ್ಚು ಬೇಯಿಸಲಿಲ್ಲ. ಸೊ ಈಗ ಅದನ್ನು ನಾವು ಹೀಗೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ರೈಸನ್ನು, ಆಗ ನಿಮಗೆ ಅದು ಕರೆಕ್ಟಾಗಿ ಬೇಯ್ತದೆ. ಸೊ ಒಂದು 95% ಬೇಯ್ತದೆ. ಉಳಿದದ್ದು 10% ಅಂದರೆ 85% ಬೇಯಿಸಿದ್ವಿ ಅಲ್ಲ. ಸೊ ಉಳಿದದ್ದೊಂದು 10% ಬೇಯ್ತದೆ. ಮತ್ತು 5% ಅದನ್ನು ಹಾಗೇ ಬಿಡಬೇಕು, ಫುಲ್ಲು ಬೇಯಿಸಬಾರ್ದು. ಯಾಕಂದರೆ ಫ್ರೈಡ್ ರೈಸದ್ದು ರೈಸ್ ನೀವು ನೋಡಿರ್ಬೋದು ಗಟ್ಟಿ ಗಟ್ಟಿಯಾಗಿಯೇ ಇರ್ತದೆ ಸ್ವಲ್ಪ. ಸೊ ಉದುರಾಗಿ ಗಟ್ಟಿ ಗಟ್ಟಿಯಾಗಿಯೇ ಇರ್ತದೆ. ಸೊ ಅದಕ್ಕೋಸ್ಕರ ಅಷ್ಟು ಬೇಯಿಸಿದರೆ ಸಾಕು. ಜಾಸ್ತಿ ಬೇಯಿಸಿದರೆ ಅದು ನಮಗೆ ಆ ಟೆಕ್ಸ್ಚರ್ ಬರೋದಿಲ್ಲ ಫ್ರೈಡ್ ರೈಸಿದ್ದು. ಸೊ ರೈಸ್ ನೋಡ್ಬೋದು ಉದುರಾಗಿಯೇ ಬಂದಿದೆ. ಇಲ್ಲದಿದ್ದರೆ ನಿಮಗೆ ಅದು ಅಂಟಂಟಾಗ್ತದೆ ಜಾಸ್ತಿ ಬೇಯಿಸಿದರೆ. ಸೊ ಇಲ್ಲಿ ನಾನು ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೇನೆ. ಸೊ ಇದನ್ನು ಬೇಕಾದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಇನ್ನು ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಡಬೇಕು ಗ್ಯಾಸನ್ನು, ಮಿಕ್ಸ್ ಮಾಡ್ತಾ ಇರಬೇಕು ರೈಸನ್ನು. ಸೊ ಆಗ ರೈಸ್ ಅದೊಂದು ಬೇರೆಯೇ ಫ್ಲೇವರ್ ಬರುತ್ತೆ. ಸೊ ರೈಸ್ ಲೈಟಾಗಿ ಒಳ್ಳೆದಾಗಿ ಫ್ರೈ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ನಾವು ಹಾಕುವ ನಮ್ಮದು ಎಗ್ ಬುರ್ಜಿಯನ್ನು.
ನೀವು ಎಷ್ಟು ಹೊತ್ತು ಐ ಫ್ಲೇಮಲ್ಲಿ ಹೀಗೆ ಮಿಕ್ಸ್ ಮಾಡ್ತಾ ಇರ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು ರೈಸ್ ನೋಡ್ಬೋದು ಎಷ್ಟು ಉದುರುದುರಾಗಿ ಉಂಟಂತ. ಸೊ ಏನು ಅಂಟಿ ಇಲ್ಲ ರೈಸ್. ಸೊ ಇದೊಂದು ನೀವು ಫಾಲೋ ಮಾಡಿ ಈ ರೂಲನ್ನು. ಎಂತಂದರೆ 85% ಬೇಯಿಸಿ ಮತ್ತು ಉಳಿದದ್ದು ಹೀಗೆ ಬೇಯ್ತದೆ. ಯಾಕಂದರೆ ಐ ಫ್ಲೇಮಲ್ಲಿ ಇಡ್ತೇವಲ್ಲ ಫ್ಲೇಮನ್ನು, ಸೊ ಹಾಗಾಗಿ ಕುಕ್ ಆಗುತ್ತೆ. ತಿನ್ನುವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಖಾರದ ಹುಡಿ ಸ್ವಲ್ಪ ಹಾಕುವ, ಯಾಕಂದರೆ ನನಗೆ ಫ್ರೈಡ್ ರೈಸ್ ಸ್ವಲ್ಪ ಖಾರ ಇದ್ರೇ ಒಳ್ಳೆಯದಾಗುತ್ತೆ. ಅಂದರೆ ಅಷ್ಟು ಖಾರ ಏನು ಆಗಲಿಲ್ಲ ಇದು. ಸೊ ಇನ್ನು ಸ್ವಲ್ಪ ಹಾಕ್ತಿದ್ದೇನೆ, ಸಾಕು. ಸೊ ಇದನ್ನು ಮಾತ್ರ ಒಳ್ಳೆಯದಾಗಿ ಇನ್ನೂ ಕೂಡ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 10-15 ನಿಮಿಷ ಆದರೂ ಹೀಗೇ ಐ ಫ್ಲೇಮಲ್ಲಿ ಮಿಕ್ಸ್ ಮಾಡಿ. ಮಧ್ಯದಲ್ಲಿ ಬೇಕಾದರೆ ಸ್ವಲ್ಪ ಲೋ ಫ್ಲೇಮ್ ಇಡಿ, ಏನಾಗೋದಿಲ್ಲ. ಐ ಫ್ಲೇಮ್ ಲೋ ಫ್ಲೇಮ್ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಿ. ನೀವು ಅದು ಮೊಟ್ಟೆಯದ್ದು ಬುರ್ಜಿ ಹಾಕಿ ರೈಸನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟರೆ ಅದು ಒಳ್ಳೆಯದಾಗಿ ಬರುವುದಿಲ್ಲ. ಒಳ್ಳೆಯದಾಗಿ ರೈಸ್ ಫ್ರೈ ಮಾಡಬೇಕು, ಆಗಲೇ ನಿಮಗೆ ಅದರದ್ದು ಟೇಸ್ಟ್ ಬರೋದು. ನಿಮ್ಮ ಹತ್ರ ಅಯನ್ ಇದ್ದು ಬಾಣಲೆ ಇದ್ದರೆ ಅದರಲ್ಲಿ ಇಷ್ಟು ಹೊತ್ತು ಬೇಕಂತಿಲ್ಲ, ಅದರಲ್ಲಿ 5 ನಿಮಿಷದಲ್ಲಿ ಆಗ್ತದೆ. ಸೊ ಇದರಲ್ಲಿ ಮಾಡೋದಾದರೆ ಮಾತ್ರ ಇಷ್ಟು ಟೈಮ್ ತಾಗ್ತದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಿದ್ದೇನೆ ಗಾರ್ನಿಷಿಂಗಿಗೆ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ಬೋದು. ಸೊ ಫ್ರೈಡ್ ರೈಸ್ ಅಂತೂ ತುಂಬ ಒಳ್ಳೆಯದಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಮೊದಲು ಹಾಕಿದ್ದೇನೆ ನಾನು ರೆಸಿಪಿ. ಸೊ ಈ ಟೈಮಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ, ಅಂದರೆ ರೈಸನ್ನು ಸ್ವಲ್ಪ ಕಮ್ಮಿ ಕುಕ್ ಮಾಡಿ ಟ್ರೈ ಮಾಡಿದ್ದು ಒಳ್ಳೆಯದಾಗ್ತದೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.